ಇವತ್ತು ನಾವು ಮಾತನಾಡುತ್ತಿರೋದು ಮೈಕಲ್ ಜಾಕ್ಸನ್ ಅವರ ಜೀವನಾಧಾರಿತ ಮೈಕಲ್ ಸಿನಿಮಾ ಬಗ್ಗೆ. ಆಂಟೋನಿ ಫುಕಾಟ್ ಅವರ ಡೈರೆಕ್ಷನ್ನಲ್ಲಿ ಮೂಡಿಬಂದಿರೋ ಈ ಸಿನಿಮಾದಲ್ಲಿ ಮೈಕಲ್ ಜಾಕ್ಸನ್ ಅವರ ಅಣ್ಣನ ಮಗ ಜಾಫರ್ ಜಾಕ್ಸನ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಿಲೀಸ್ಗೂ ಮುನ್ನ ಕ್ರಿಟಿಕ್ಸ್ ಕಡೆಯಿಂದ ಒಂದಷ್ಟು ನೆಗೆಟಿವ್ ಮಾತುಗಳು ಕೇಳಿಬಂದಿದ್ರೂ ಆಡಿಯನ್ಸ್ ಮಾತ್ರ ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ದಾರೆ. ಅದರ ರಿಸಲ್ಟ್ ಎಂಬಂತೆ ಓಪನಿಂಗ್ ವೀಕೆಂಡ್ನಲ್ಲೇ ಈ ಸಿನಿಮಾ ವರ್ಲ್ಡ್ ವೈಡ್ ಹ್ಯೂಜ್ ನಂಬರ್ಸ್ ಕಲೆಕ್ಟ್ ಮಾಡಿದೆ. ಹಾಗಾದ್ರೆ ಈ ಸಿನಿಮಾನ ಐಮ್ಯಾಕ್ಸ್ನಲ್ಲಿ ನೋಡಿದಾಗ ನಮಗೇನು ಅನ್ನಿಸ್ತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಈ ವಿಮರ್ಶೆಯಲ್ಲಿ ನೋಡೋಣ. ಮೈಕಲ್ ಜಾಕ್ಸನ್ ಅಂದ್ರೆ ಅವರ ಸ್ಟಾರ್ಡಮ್ ಹತ್ತಿರಕ್ಕೂ ಯಾರೂ ಬರೋದಕ್ಕೆ ಸಾಧ್ಯವಿಲ್ಲ. ಅಂತಹ ಒಬ್ಬ ಲೆಜೆಂಡ್ ಬಯೋಪಿಕ್ ಅಂದಾಗ ನಿರೀಕ್ಷೆಗಳು ಸಹಜವಾಗಿಯೇ ಸ್ಕೈ ಹೈ ಇರುತ್ತವೆ. ಈ ಸಿನಿಮಾ ಆ ಇಮ್ಯಾಜಿನೇಷನ್ಗೆ ಆಲ್ಮೋಸ್ಟ್ ಹತ್ತಿರದಲ್ಲಿದೆ ಅಂತಲೇ ಹೇಳಬಹುದು. ಸಿನಿಮಾ ಸ್ಟಾರ್ಟ್ ಆಗೋದು ಮೈಕಲ್ ಅವರ ಬಾಲ್ಯದಿಂದ. ಆ ಸ್ಟ್ರಿಕ್ಟ್ ಅಪ್ಪ ಮತ್ತು ಅವರ ಪ್ರೆಷರ್ ನಡುವೆ ಬೆಳೆದ ಟ್ಯಾಲೆಂಟ್, 5ನೇ ವಯಸ್ಸಿನಲ್ಲೇ ಅವರು ಕೊಟ್ಟ ಸ್ಟೇಜ್ ಪರ್ಫಾರ್ಮೆನ್ಸ್, ಹೀಗೆ ಅವರ ಜೀವನದ ಪ್ರತಿಯೊಂದು ಎಳೆಯನ್ನು ಪರದೆ ಮೇಲೆ ತುಂಬಾ ಚೆನ್ನಾಗಿ ಪೂರೈಸಿದ್ದಾರೆ. ಎಸ್ಪೆಷಲಿ ಆ ಚೈಲ್ಡ್ಹುಡ್ ಪೋರ್ಷನ್ಸ್ ಮಾತ್ರ ಎಕ್ಸ್ಟ್ರೀಮ್ಲಿ ರಿಲೇಟಬಲ್ ಮತ್ತು ಎಂಗೇಜಿಂಗ್ ಆಗಿತ್ತು. ಇದಕ್ಕೆ ಮೇನ್ ಕ್ರೆಡಿಟ್ ಯಂಗ್ ಮೈಕಲ್ ಆಗಿ ಕಾಣಿಸಿಕೊಂಡಿರೋ ಜೂಲಿಯಾನೋ ವಾಲ್ಡಿ ಅವರಿಗೆ ಸಲ್ಲಬೇಕು. ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದ್ದರೂ ಅವರ ಕಾಂಟ್ರಿಬ್ಯೂಷನ್ ಸಿನಿಮಾದಲ್ಲಿ ತುಂಬಾ ದೊಡ್ಡದಿದೆ. ಇನ್ನು ಜಾಫರ್ ಜಾಕ್ಸನ್ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿಯೇ. ಮೈಕಲ್ ಜಾಕ್ಸನ್ ಅವರ ಧ್ವನಿ, ಮ್ಯಾನರಿಸಂ, ಆ ಯೂನಿಕ್ ಸ್ಟೈಲ್ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಅವರ ಡ್ಯಾನ್ಸ್, ಈ ಎಲ್ಲವನ್ನೂ ಜಾಫರ್ ಪರದೆ ಮೇಲೆ ತಂದಿರೋ ರೀತಿ ನಿಜಕ್ಕೂ ಅವಾರ್ಡ್ ಡಿಸರ್ವಿಂಗ್. ಮೈಕಲ್ ಸಿನಿಮಾ ಇಡೀ ನಿಂತಿರೋದೇ ಇವರ ಭುಜದ ಮೇಲೆ. ಅದರಲ್ಲೂ ಕಾನ್ಸರ್ಟ್ ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಸೀನ್ಗಳು ಬಂದಾಗಂತೂ ನಾವು ಯಾವುದೋ ರಿಯಲ್ ಕಾನ್ಸರ್ಟ್ನಲ್ಲಿ ಇದ್ದೀವಾ ಅನ್ನೋ ವೈಬ್ ಸಿಗುತ್ತೆ. ಸಿನಿಮಾ ಮೈಕಲ್ ಅವರ ಗ್ರೋತ್ ಮತ್ತು ಆಡಿಯನ್ಸ್ ಜೊತೆಗಿನ ಕನೆಕ್ಷನ್ ಅನ್ನ ತೋರಿಸ್ತಾ ಸ್ಮೂತ್ ಆಗಿ ಹೋಗುತ್ತೆ. ಇಲ್ಲಿ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಎಡಿಟಿಂಗ್. ಎಲ್ಲೂ ಲ್ಯಾಗ್ ಇಲ್ಲದೆ ಯಾವುದನ್ನ ಎಷ್ಟು ಹೊತ್ತು ತೋರಿಸಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಆದರೆ ಒಂದು ವಿಷಯ ಗಮನಿಸಬೇಕಾದ್ರೆ, ಮೈಕಲ್ ಜಾಕ್ಸನ್ ಲೈಫ್ ಅಂದ್ರೆ ಅದು ಬರೀ ಸಕ್ಸಸ್ಫುಲ್ ಜರ್ನಿ ಮಾತ್ರವಲ್ಲ. ಆದರೆ ಈ ಸಿನಿಮಾ ಅವರ ಸ್ಟಾರ್ಡಮ್ ಮತ್ತು ಸಕ್ಸಸ್ ಕಡೆಗೆ ಹೆಚ್ಚು ಫೋಕಸ್ ಮಾಡಿದೆಯೇ ಹೊರತು ಅವರ ಬದುಕಿನ ಡಾರ್ಕರ್ ಮತ್ತು ಕಾಂಪ್ಲಿಕೇಟೆಡ್ ಪಾರ್ಟ್ಸ್ ಅನ್ನ ಅಷ್ಟಾಗಿ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಇದನ್ನ ಪಾಸಿಟಿವ್ ಅಂತ ತಗೋಬೇಕೋ ಅಥವಾ ನೆಗೆಟಿವ್ ಅಂತ ಹೇಳ್ಬೇಕೋ ಗೊತ್ತಿಲ್ಲ. ಆದ್ರೆ ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡಿದ್ರೆ ಸಿನಿಮಾ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ಮ್ಯೂಸಿಕ್ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿದ್ದು, ಥಿಯೇಟರ್ನಲ್ಲಿ ಸಾಂಗ್ಸ್ ಬರುವಾಗ ಪ್ರೇಕ್ಷಕರ ಎನರ್ಜಿಯೇ ಚೇಂಜ್ ಆಗುತ್ತೆ. ವಿಷುವಲ್ಸ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿದ್ದು ಐಮ್ಯಾಕ್ಸ್ನಲ್ಲಿ ಅದನ್ನ ನೋಡೋದೇ ಒಂದು ಸಂಭ್ರಮ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೊಂದು ಸೇಫ್ ಜರ್ನಿ. ನಿರ್ದೇಶಕರು ಎಲ್ಲೂ ರಿಸ್ಕ್ ತಗೊಳ್ಳದೆ ಆಡಿಯನ್ಸ್ಗೆ ಕಂಫರ್ಟಬಲ್ ಆಗಿ ಕಥೆ ಹೇಳಿದ್ದಾರೆ. ಮೈಕಲ್ ಜಾಕ್ಸನ್ ಅಂತಹ ಪರ್ಸನಾಲಿಟಿನ ಫುಲ್ ಆಗಿ ಕ್ಯಾಪ್ಚರ್ ಮಾಡಬೇಕಾದ್ರೆ ಅವರ ಗ್ರೇಟ್ನೆಸ್ ಜೊತೆಗೆ ಅವರ ಫ್ಲಾಸ್ ಕೂಡ ತೋರಿಸಬೇಕಿತ್ತು. ಎಮೋಷನಲಿ ಸಿನಿಮಾ ಇನ್ನಷ್ಟು ಗಟ್ಟಿಯಾಗಿರಬೇಕಿತ್ತು ಅಂತ ಅನ್ನಿಸಿದ್ರೂ ಕೂಡ ಖಡಕ್ಕಾಗಿ ಹೇಳೋದಾದ್ರೆ ಮೈಕಲ್ ಒಂದು ಎಂಜಾಯಬಲ್ ವಾಚ್. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.